ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕೆ ಮುಖೇಶ್ ಅನ್ನೋರ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಅದು ಅನೇಕ ಗಂಟೆಗಳ ತನಕ ಮಾಧ್ಯಮದಲ್ಲಿ ವರದಿ ಬಂದಿರೋ ಪ್ರಕಾರ FIR ರಿಜಿಸ್ಟರ್ ಸರಿಯಾಗಿಲ್ಲ, ಬೇಗಾಗಿಲ್ಲ. ಆಮೇಲೆ ತೀವ್ರ ಒತ್ತಡದ ನಂತರ FIR ಆಗಿದೆ. ಈಗೂ ಸಹಿತ ಅದನ್ನು ಎಷ್ಟು ನಾವು ಮಂದಿನ ಜನರನ್ನ ಅರೆಸ್ಟ್ ಮಾಡಿದ್ದೀವಿ, ಯಾವ ಸಂಗತಿಗಳನ್ನು ಬಾಯ್ಬಿಡ್ತಾ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಹನುಮಾನ್ ಚಾಲೀಸ್ ಹಾಕೋರಿಗೆ ಹಲ್ಲೆ ಮಾಡುವಂಥ ಧೈರ್ಯ ಹೆಂಗೆ ಬಂತು ಅಂದ್ರೆ, ಈ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಅವರನ್ನು ಸಂರಕ್ಷಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಮಾಡ್ತು. ಅವರು ರಾಜ್ಯಸಭಾ ಸದಸ್ಯ ನಾಸೀರ್ ಅಂತೂ ಮೀಡಿಯಾದವರಿಗೂ ಬಾಯಿ ಬಂದಂಗೆ ಬೈದರು. ಮುಖ್ಯಮಂತ್ರಿಗಳು ಸಮರ್ಥಿಸಿದರು. ಮುಖ್ಯಮಂತ್ರಿಗಳು FSL ರಿಪೋರ್ಟ್ ಬಂದ ನಂತರ ನಾನು ಇನ್ನೊಮ್ಮೆ ಪರಿಶೀಲನೆ ಮಾಡ್ತೀನಿ ಅಂದರು. ಅಂದರೆ ಈ ಥರ ಹಿಂದೂ ವಿರೋಧಿ, ದೇಶ ವಿರೋಧಿ ಕೆಲಸ ಮಾಡೋರಿಗೆ ಕಾಂಗ್ರೆಸ್ ಪಾರ್ಟಿ ಸಲಹುತ್ತಾ ಇರೋದರಿಂದ, ಅವರಿಗೆ ಆಶ್ರಯ ಕೊಡ್ತಾ ಇರೋದರಿಂದ ಈ ಧೈರ್ಯ ಬರ್ತಾಯಿದೆ. ಹಾಗಾಗಿ ಹನುಮಾನ್ ಚಾಲೀಸ್ ಪಟ್ಟು ಮಾಡಿದ್ರು, ಹೋಗಿ ಬಾಯಿ ಮನ ಬಂದಂತೆ ಥಳಿಸಿದ್ರು. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕೆ ಆಗ್ತದೆ? ಇದು ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಇಷ್ಟು ದಿವಸ BJP ಟೈಮ್ದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತೋ ಇಲ್ಲೋ, ಈ ರೀತಿ ಮಾಡೋದಕ್ಕಿಂತ ನಿಮ್ಮ ಮಾನಸಿಕತೆ ಏನಿದೆಯಲ್ಲ, ಈ ಮಾನಸಿಕತೆ ಕಾರಣದಿಂದ ಈ ರೀತಿ ಹಲ್ಲೆಗಳು ಇವೆಲ್ಲವೂ ಆಗ್ತಾ ಇದ್ದಾವೆ. ಇದನ್ನು ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ತುಷ್ಟೀಕರಣದ ರಾಜಕಾರಣವನ್ನು ಮುಂದುವರಿಸಿದರೆ ಜನ ಸೂಕ್ತವಾದಂಥ ಉತ್ತರವನ್ನು ಕೊಡ್ತಾರೆ. ಯಾಕೆ ಹತ್ತಿಕ್ಬೇಕು? ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಮತ್ತು ಹಕ್ಕಿದೆ. ಈ ರೀತಿ ಮಾಡ್ತಾ ಇರುವಂಥದ್ದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರದ ಈ ನಡೆಯನ್ನು ನಾನು ಅತ್ಯುಗ್ರವಾಗಿ ಖಂಡಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.